ಕತೆ ನೆರಳು. ಲೇಖಕರು ಶತ್ರು. ಧ್ವನಿ ಸಚಿನ್ ನಾಯಕ್. ಬೆಂಗಳೂರಿನ ಮಲ್ಲೇಶ್ವರದ ಒಂದು ಕಿರಿದಾದ ಗಲ್ಲಿ. ಅಲ್ಲಿ ಹಳೆಯ ಮರಗಳ ನೆರಳು ಹಗಲಲ್ಲೇ ಕತ್ತಲೆಯನ್ನು ಸೃಷ್ಟಿಸಿತು. ಆ ಗಲ್ಲಿಯ ಕೊನೆಯಲ್ಲಿ ಟೈಮ್ಲೆಸ್ ಆಂಟಿಕ್ಸ್ ಎಂಬ ಪುರಾತನ ವಸ್ತುಗಳ ಅಂಗಡಿ ಇತ್ತು. ಅದರ ಬಾಗಿಲು ತೆರೆದಾಗ ಆಗುವ ಎಂಬ ಶಬ್ದವೇ ಯಾವುದೋ ಮೃತದೇಹದ ಕಿರುಚಾಟದಂತಿತ್ತು. ಆ ಅಂಗಡಿಯೊಳಗೆ ಹೊಕ್ಕರೆ ಪ್ರಪಂಚದ ಗಡಿಯಾರವೇ ನಿಂತು ಹೋದಂತೆ ಭಾಸವಾಗ್ತಿತ್ತು. ಹೊರಗಿನ ವಾಹನಗಳ ಕರ್ಕಶ ಶಬ್ದಗಳಿಗೆ ಅಲ್ಲಿ ಪ್ರವೇಶವಿರಲಿಲ್ಲ. ಅಲ್ಲಿಯ ಗಾಳಿಯ ಉಸಿರುಗಟ್ಟಿ ಸತ್ತಂತಿತ್ತು. ಹಳೆಯ ಕಾಗದ, ಗೆದ್ದಲು ಹಿಡಿದ ಮರ ಮತ್ತು ಕಾಲ ಗರ್ಭದಲ್ಲಿ ಕಳೆದು ಹೋದ ನೆನಪುಗಳ ಒಣಗಿದ ವಾಸನೆ ಅಲ್ಲಿತ್ತು. ವಿಕ್ರಮ್ಗೆ ಹಳೆಯ ವಸ್ತುಗಳೆಂದರೆ ಒಂದು ರೀತಿಯ ಹುಚ್ಚು. ವೃತ್ತಿಯಲ್ಲಿ ಆಧುನಿಕ ಗ್ರಾಫಿಕ್ ಡಿಸೈನರ್ ಆಗಿದ್ರೂ ಅವನ ಒಲವೆಲ್ಲ ಗತಕಾಲದ ವಸ್ತುಗಳ ಮೇಲಿತ್ತು. ಅವನು ಆ ಅಂಗಡಿಯೊಳಗೆ ಕಾಲಿಟ್ಟಾಗ ಅವನಿಗೆ ಪರಮಾನಂದವಾಯಿತು. ಅಲ್ಲಿದ್ದ ಹಳೆಯ ವಸ್ತುಗಳನ್ನು ನೋಡುತ್ತಾ ಹೋದಂತೆ ಅವನ ಖುಷಿ ಮುಗಿಲು ಮುಟ್ಟಿತು. ಅವನಿಗೆ ಆ ಅಂಗಡಿಯಲ್ಲಿದ್ದ ಎಲ್ಲಾ ವಸ್ತುಗಳನ್ನು ಕೊಂಡುಕೊಳ್ಳುವ ಮನಸ್ಸಾಯಿತು. ಆದರೆ ಅಂಗಡಿಯ ಕತ್ತಲ ಮೂಲೆಯಲ್ಲಿದ್ದ ಆ ಕಪಾಟಿನ ಮೇಲೆ ಅವನ ದೃಷ್ಟಿ ಹೋದದ್ದು ಒಂದು ಅನಿರೀಕ್ಷಿತ ಘಟನೆ. ದಟ್ಟವಾದ ಧೂಳಿನ ಹೊದಿಕೆಯ ಅಡಿಯಲ್ಲಿ ಒಂದು ವಿಲಕ್ಷಣವಾದ ಪೊಲರಾಯ್ಡ್ ಕ್ಯಾಮೆರಾ ಮಲಗಿತ್ತು. ಅದರ ಮೇಲಿದ್ದ ಕಪ್ಪು ಚರ್ಮದ ಕವಚ ಅಲ್ಲಲ್ಲಿ ಕಿತ್ತು ಬಂದಿತ್ತು. ನೋಡಲು ಒಣಗಿದ ಮಾನವ ಚರ್ಮದಂತೆ ಕಾಣುತ್ತಿತ್ತು. ಅದನ್ನು ಕೈಗೆತ್ಕೊಂಡಾಗ ವಿಕ್ರಮ್ನ ಬೆರಳುಗಳಿಗೆ ಮಂಜುಗಡ್ಡೆ ಅಂತ ಚಳಿ ತಗುಲಿತು. ಅದನ್ನು ಮುಟ್ಬಿಡಿ ಸರ್, ವಾಪಸ್ ಇಟ್ಬಿಡಿ. ಹಠಾತ್ತನೆ ಕೇಳಿದ ಆ ಮುದಿ ಧ್ವನಿಗೆ ವಿಕ್ರಮ್ ಬೆಚ್ಚಿಬಿದ್ದ. ಅಂಗಡಿ ಮಾಲೀಕ ಸೋಮಣ್ಣ ನಡುಗ್ತಾ ನಿಂತಿದ್ದ. ಅವನ ಕಣ್ಣುಗಳಲ್ಲಿ ಭಯ ಹೆಪ್ಪುಗಟ್ಟಿತ್ತು. ಯಾಕೆ ಸರ್, ಇದು ತುಂಬಾ ರೇರ್ ಪೀಸ್ ಥರ ಇದೆ, ಎಷ್ಟಿದ್ರ ಬೆಲೆ? ಇಂಥದ್ದನ್ನೇ ಹುಡುಕ್ತಿದ್ದೆ ನಾನು. ವಿಕ್ರಮ್ ಕುತೂಹಲದಿಂದ ಕೇಳಿದ. ಸೋಮಣ್ಣ ಬಲವಂತವಾಗಿ ಉಗುಳು ನುಂಗತ್ತ ಹೇಳಿದ, ಅದು ಮಾರಾಟಕ್ಕಿಲ್ಲ. ಅದು ಕೇವಲ ಕ್ಯಾಮ್ರಾ ಅಲ್ಲ, ಅದು ಗತಕಾಲದ ಕಣ್ಣೀರು. ಅದನ್ನು ಮುಟ್ಟಿದವರೆಲ್ಲ ಕತ್ಲಲ್ಲಿ ಕಳೆದೋಗಿದ್ದಾರೆ. ದಯವಿಟ್ಟು ಅದನ್ನ ಅಲ್ಲೇ ಬಿಟ್ಬಿಡಿ ಎಂದ. ಏನು ಯಜಮಾನ್ರೆ, ಈ ಥರ ಭಯ ಬೀಳಿಸೋ ಕತೆ ಹೇಳಿ ರೇಟ್ ಜಾಸ್ತಿ ಮಾಡೋ ಉದ್ದೇಶವಿದೆಯೋ ಹೇಗೆ? ವಿಕ್ರಮ್ ಅನುಮಾನದಿಂದ ಕೇಳ್ದ. ಹಾಗೇನಿಲ್ಲ ಸರ್, ಅದನ್ನು ಬೇಕಾದರೆ ಉಚಿತವಾಗಿ ಕೊಡ್ತೀನಿ. ಆದರೆ ದಯವಿಟ್ಟು ನನ್ನ ಮಾತು ಕೇಳಿ. ಅದನ್ನು ಅವತ್ತೇ ಎತ್ತಿಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಹಾಳಾದ ಮರವು ಅದು ಹೇಗೆ ನಿಮ್ಮ ಕಣ್ಣಿಗೆ ಬಿತ್ತು ಗೊತ್ತಿಲ್ಲ. ಅದನ್ನು ಅಲ್ಲೇ ಇಟ್ಬಿಡಿ ಸರ್. ಈ ಸಲ ಕಾಶಿಗೆ ಹೋಗುವಾಗ ಈ ದರಿದ್ರವನ್ನು ಎತ್ಕೊಂಡು ಹೋಗಿ ಗಂಗೆಗೆ ಅರ್ಪಣೆ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಎಂದ ಸೋಮಣ್ಣ. ಆದರೆ ವಿಕ್ರಮ್ ಕೇಳಲಿಲ್ಲ. ಹಳೆಯ ವಸ್ತುಗಳ ಬಗ್ಗೆ ಇಂಥ ಕಥೆಗಳಿರೋದು ಸಹಜ ಅಂದುಕೊಂಡು ಸೋಮಣ್ಣನ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿ ದುಪ್ಪಟ್ಟು ಹಣ ನೀಡಿ ಅದನ್ನು ಬಲವಂತವಾಗಿ ತನ್ನದಾಗಿಸಿಕೊಂಡ. ಎಲ್ಲ ವಿಧೀಚೆ ಎಂದು ಸೋಮಣ್ಣ ತೆಪ್ಪಗಾದ. ಅಂದೇ ರಾತ್ರಿ ಬೆಂಗಳೂರಿನಲ್ಲಿ ಮಳೆಯ ಆರ್ಭಟ ಶುರುವಾಗಿತ್ತು. ವಿಕ್ರಮ್ನ ಅಪಾರ್ಟ್ಮೆಂಟ್ನಲ್ಲಿ ಅವನ ಆಪ್ತ ಗೆಳೆಯ ಸಂಜಯ್ ಬಂದಿದ್ದ. ಪಿಜ್ಜಾ ತಿನ್ನುತ್ತಾ ಟಿವಿ ನೋಡುತ್ತಾ ಹರಟೆ ಹೊಡಿತಾ ಇದ್ರು. ಅಕಸ್ಮಾತ್ ಟೇಬಲ್ ಮೇಲಿದ್ದ ಆ ಹಳೆಯ ಕ್ಯಾಮೆರಾ ಸಂಜಯ್ ಕಣ್ಣಿಗೆ ಬಿತ್ತು. ಅವನು ಎದ್ದು ಹೋಗಿ ಕುತೂಹಲದಿಂದ ಅದನ್ನು ಎತ್ತಿಕೊಂಡ. ಲೋ ವಿಕ್ರಮ್, ಯಾವಾಗಲೂ ನಿನಗೆ ಗುಜರಿ ಸಾಮಾನು ತರೋದ್ರಲ್ಲೇ ದುಡ್ಡು ಕಳ್ಕೊಳ್ತೀಯ. ಇದೇನು ಈ ಸಲ ಗುಜರಿ ಕ್ಯಾಮ್ರಾ ತಂದಿದೆಯಾ? ಇದು ಕೆಲಸ ಮಾಡುತ್ತಾ? ಸಂಜಯ್ ಆ ಕ್ಯಾಮ್ರಾವನ್ನು ಕೈಯಲ್ಲಿ ತಿರುಗಿಸುತ್ತಾ ವ್ಯಂಗ್ಯವಾಗಿ ಕೇಳ್ದ. ನೀನು ಸುಮ್ಮನಿರ. ಅಕಸ್ಮಾತ್ ನಾನು ಡಾರ್ಕ್ ವೆಬ್ಬಲ್ಲಿ ಆ ಗುಜರಿನ ಸೇಲ್ಗಿಟ್ರೆ ಲಕ್ಷ ಸಿಗತ್ತೆ ಗೊತ್ತಾ? ಆದರೆ ಇದನ್ನು ಮಾರೋದಕ್ಕೆ ನಂಗೆ ಇಷ್ಟ ಇಲ್ಲ ಕಣ. ಆಗಲೇ ಪರೀಕ್ಷಿಸಿ ನೋಡಿದೆ. ಇದರಲ್ಲಿ ಇನ್ನೂ ಸ್ವಲ್ಪ ಫಿಲ್ಮ್ ಉಳಿದಿದೆ ಅನ್ಸುತ್ತೆ, ನೋಡೋಣ ವರ್ಕ್ ಆಗುತ್ತೋ ಇಲ್ವೋ ಎಂದು ವಿಕ್ರಮ್ ಆ ಕ್ಯಾಮ್ರಾವನ್ನು ಪ್ರೀತಿಯಿಂದ ಸವರಿ ಲೆನ್ಸನ್ನು ಸಂಜಯ್ನತ್ತ ತಿರುಗಿಸ್ದ. ಸ್ಮೈಲ್ ಮಗ. ಕ್ಯಾಮರಾದ ಫ್ಲಾಶ್ನಿಂದ ಮೂಡಿದ ತೀವ್ರವಾದ ಬಿಳಿ ಬೆಳಕು ಇಡೀ ಕೋಣೆಯನ್ನು ಒಂದು ಕ್ಷಣ ಬೆಳಗಿಸಿತು. ಒಂದು ಕರ್ಕಶ ಯಾಂತ್ರಿಕ ಶಬ್ದದೊಂದಿಗೆ ಕ್ಯಾಮರಾದ ಕೆಳಗಿನಿಂದ ಒಂದು ಬಿಳಿ ಫೋಟೋ ನಿಧಾನವಾಗಿ ಹೊರಬಂತು.
ಇಬ್ಬರೂ ಕುತೂಹಲದಿಂದ ಆ ಫೋಟೋ ಸ್ಪಷ್ಟವಾಗುವುದನ್ನೇ ಕಾಯ್ತಾ ಇದ್ರು. ನಿಧಾನವಾಗಿ ರಾಸಾಯನಿಕಗಳು ಬಣ್ಣ ಪಡೆದುಕೊಂಡವು. ಫೋಟೋದಲ್ಲಿ ಸಂಜಯ್ ನಗ್ತಾ ಇದ್ದ. ಆದರೆ ಅವನ ಹಿಂದಿದ್ದ ಕಿಟಕಿಯ ಬಳಿ ಆಕಾರವಿಲ್ಲದ ಕಗ್ಗತ್ತಲಿನಂತಿರುವ ಒಂದು ಉದ್ದನೆಯ ನೆರಳು ನಿಂತಿತ್ತು. ಅದಕ್ಕೆ ಕಣ್ಣು, ಮೂಗು, ಮುಖ ಯಾವುದೂ ಇರಲಿಲ್ಲ. ಆದರೆ ಆ ಕರಾಳ ಆಕೃತಿ ನೇರವಾಗಿ ಸಂಜಯ್ನನ್ನೇ ನೋಡ್ತಾ ಇರುವಂತೆ, ತನ್ನ ಉದ್ದನೆಯ ಕೈಯನ್ನು ಅವನತ್ತ ಚಾಚ್ತಾ ಇರುವಂತೆ ಭಾಸವಾಗ್ತಿತ್ತು. ಏನೋ ಇದು, ಕ್ಯಾಮ್ರಾ ಕೆಟ್ಟೋಗಿದೆ ಅನ್ಸುತ್ತೆ, ಡಬಲ್ ಎಕ್ಸ್ಪೋಜರ್ ಇರಬೇಕು ಎಂದು ಸಂಜಯ್ ನಕ್ಕು ಸುಮ್ಮನಾದ. ಆದರೆ ವಿಕ್ರಮ್ಗೆ ಆ ಫೋಟೋ ನೋಡಿದಾಗ ಎದೆಯಲ್ಲಿ ಯಾವುದೋ ನಡುಕ ಶುರುವಾಯಿತು. ಆ ರಾತ್ರಿ ವಿಕ್ರಮ್ಗೆ ಸರಿಯಾಗಿ ನಿದ್ದೆ ಬರಲಿಲ್ಲ. ಆ ನೆರಳು ಫೋಟೋದಲ್ಲಿ ಜೀವಂತವಾಗಿರುವಂತೆ ಅವನನ್ನು ಕಾಡ್ತಾ ಇತ್ತು. ಮರುದಿನ ಬೆಳಿಗ್ಗೆ ವಿಕ್ರಮ್ನ ನಿದ್ದೆ ಕೆಡಿಸಿದ್ದು ಫೋನಿನ ಸತತ ರಿಂಗಿಂಗ್. ಫೋನ್ ತೆಗೆದರೆ ಎದುರಿನಿಂದ ಸಂಜಯ್ನ ತಾಯಿಯ ಆರ್ತನಾದ. ವಿಕ್ರಮ್ಗೆ ಜಗತ್ತೇ ಗಿರ್ರನೆ ತಿರುಗದಂತಾಯ್ತು. ಬರಿಗಾಲ್ನಲ್ಲೇ ಓಡೋಡಿ ಸಂಜಯ್ನ ಅಪಾರ್ಟ್ಮೆಂಟ್ ತಲುಪದ. ಅಲ್ಲಿ ಪೊಲೀಸ್ ಜೀಪು, ಆಂಬ್ಯುಲೆನ್ಸ್ ಎಲ್ಲ ಜಮಾಯಿಸಿದ್ವು. ಒಳಗೆ ಹೋದ ವಿಕ್ರಮ್ ಕಂಡ ದೃಶ್ಯ ಅವನ ಜೀವಮಾನದ ಅತಿ ದೊಡ್ಡ ಆಘಾತ. ಸಂಜಯ್ ತನ್ನ ಹಾಸಿಗೆಯ ಮೇಲೆ ಶವವಾಗಿ ಬಿದ್ದಿದ್ದ. ಅವನ ಮುಖವನ್ನು ನೋಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅವನ ಕಣ್ಣುಗಳು ಗುಡ್ಡೆಗಳಿಂದ ಕಿತ್ತು ಹೊರಬರುವಂತೆ ಹಿಗ್ಗಿದ್ದವು. ಮುಖದ ಪ್ರತಿಯೊಂದು ನರವು ಬಿಗಿದುಕೊಂಡು ನೀಲಿ ಬಣ್ಣಕ್ಕೆ ತಿರುಗಿತ್ತು. ಸಾಕ್ಷಾತ್ ನರಕದ ದೈತ್ಯನನ್ನೇ ಕಣ್ಣಾರೆ ಕಂಡು ಪ್ರಾಣ ಭಯದಿಂದ ಚೀರಿ ಸತ್ತವನಂತೆ ಅವನ ಮುಖಭಾವ ಹೆಪ್ಪುಗಟ್ಟಿತ್ತು. ಅವನ ದೇಹದ ಮೇಲೆ ಒಂದು ಸಣ್ಣ ಗೀರಿದ ಗಾಯವೂ ಇರಲಿಲ್ಲ. ಆದರೆ ಅವನ ದೇಹದಲ್ಲಿ ರಕ್ತವೇ ಇಲ್ಲದಂತೆ ಬೆಳಚಿಕೊಂಡಿತ್ತು. ಯಾವುದೋ ಅಗೋಚರ ಶಕ್ತಿ ಅವನ ಉಸಿರನ್ನ, ಪ್ರಾಣವನ್ನ ಕೊಳವೆ ಇಟ್ಟು ಹೀರಿ ತೆಗೆದಂತಿತ್ತು. ಪೊಲೀಸರು ಇದನ್ನ ಹೃದಯಾಘಾತ ಅಂತ ಬರ್ಕೊಂಡ್ರು. ಆದರೆ ವಿಕ್ರಮ್ಗೆ ಸತ್ಯ ಬೇರೆಯೇ ಇದೆ ಅಂತ ಒಳಮನಸ್ಸು ಹೇಳ್ತಾ ಇತ್ತು. ಮನೆಗೆ ಮರಳಿದ ವಿಕ್ರಮ್ನ ಎದೆಯಲ್ಲಿ ನಡುಕ ಶುರುವಾಗಿತ್ತು. ಉಸಿರು ಬಿಗಿಯುತ್ತಿತ್ತು. ಟೇಬಲ್ ಮೇಲಿದ್ದ ಆ ಕ್ಯಾಮ್ರಾ ಈಗ ಅವನಿಗೆ ಯಮನ ವಾಹನದಂತೆ ಕಾಣ್ತಾ ಇತ್ತು. ನಡುಗುವ ಕೈಗಳಿಂದ ನಿನ್ನೆಯ ಆ ಫೋಟೋ ತೆಗೆದು ನೋಡಿದ. ಅವನ ಬೆನ್ನಿನ ಮೇಲೆ ತಣ್ಣನೆಯ ಬೆವರು ಹರಿಯಿತು. ನಿನ್ನೆ ಕಿಟಕಿಯ ಬಳಿ ಇದ್ದ ಆ ನೆರಳು ಈಗ ಫೋಟೋದಲ್ಲಿ ಸಂಜಯ್ನ ಬೆನ್ನಿಗೆ ತಾಗಿ ನಿಂತಿತ್ತು. ಅದರ ಕಪ್ಪು ಕೈಗಳು ಸಂಜಯ್ನ ಕುತ್ತಿಗೆಯನ್ನ ಬಳಸಿ ಹಿಡಿದಿದ್ವು. ಫೋಟೋ ಬದಲಾಗಿತ್ತು. ಇದೇಗೆ ಸಾಧ್ಯ? ಫೋಟೋ ಹೇಗೆ ಬದಲಾಗೋದಕ್ಕೆ ಸಾಧ್ಯ? ವಿಕ್ರಮ್ ತಡಬಡಾಯಿಸಿದ. ತಕ್ಷಣ ಆ ಕ್ಯಾಮ್ರಾ ತೆಗೆದುಕೊಂಡು ಕನ್ನಡಿ ಮುಂದೆ ನಿಂತು ನಡುಗುವ ಬೆರಳುಗಳಿಂದ ತನ್ನದೇ ಒಂದು ಸೆಲ್ಫಿ ಕ್ಲಿಕ್ ಮಾಡಿದ. ಫೋಟೋ ನಿಧಾನವಾಗಿ ಹೊರಬಂತು. ಬಿಳಿ ಹಾಳೆ ಸ್ಪಷ್ಟವಾಗ್ತಾ ಇದ್ದಂತೆ ವಿಕ್ರಮ್ನ ಹೃದಯ ಬಡಿತವೇ ನಿಂತಂತಾಯಿತು. ಆ ಫೋಟೋದಲ್ಲಿ ಕನ್ನಡಿಯ ಒಳಗೆ ವಿಕ್ರಮ್ನ ಬೆನ್ನ ಹಿಂದೆಯೇ ಆ ಮುಖವಿಲ್ಲದ ಉದ್ದನೆಯ ಕೈಗಳ ಕರಾಳ ನೆರಳು ಕಾಯ್ತಾ ನಿಂತಿತ್ತು. ಅದರ ಮುಖವಿಲ್ಲದ ತಲೆ ವಿಕ್ರಮ್ನ ಕಿವಿಯ ಬಳಿ ಬಾಗಿ ಏನನ್ನೋ ಪಿಸುಗುಡ್ತಾ ಇರುವಂತಿತ್ತು. ದಿಗಿಲಿನಿಂದ, ಸಾವಿನ ಭಯದಿಂದ ವಿಕ್ರಮ್ ನೇರವಾಗಿ ಓಡಿದ್ದು ತನ್ನ ಸ್ನೇಹಿತೆ ಮಾಯಾಳ ಬಳಿಗೆ. ಮಾಯಾ ಪ್ಯಾರಾನಾರ್ಮಲ್ ಅಂದರೆ ಅತೀಂದ್ರಿಯ ಶಕ್ತಿಗಳು ಮತ್ತು ಪುರಾತನ ವಾಮಾಚಾರಗಳ ಬಗ್ಗೆ ಆಳವಾದ ಸಂಶೋಧನೆ ನಡೆಸ್ತಾ ಇದ್ದವಳು. ವಿಕ್ರಮ್ ಆ ಕ್ಯಾಮ್ರಾ ಮತ್ತು ಫೋಟೋಗಳನ್ನು ಅವಳ ಮುಂದಿಟ್ಟಾಗ ಅವಳ ಮುಖದ ಬಣ್ಣವೂ ಹಾರಿಹೋಯಿತು. ತನ್ನ ಹಳೆಯ ಧೂಳು ಹಿಡಿದ ಗ್ರಂಥಾಲಯದ ಪುಸ್ತಕಗಳನ್ನು, ಕೇರಳದ ಹಳೆಯ ಮಾಂತ್ರಿಕ ತಾಳೆ ಗರಿಗಳನ್ನು ಗಂಟೆಗಟ್ಟಲೆ ಜಾಲಾಡಿದ ಮಾಯಾ ಒಂದು ಭೀಕರ ಸತ್ಯವನ್ನ ಬಟಾಬಯಲು ಮಾಡಿದ್ಲು. ವಿಕ್ರಮ್, ನೀನು ತಂದಿರೋದು ಕೇವಲ ಯಂತ್ರ ಅಲ್ಲ. ಇದು 1950ರ ದಶಕದಲ್ಲಿ ಭೈರವಾನಂದ ಎಂಬ ಅಘೋರಿ ಮಾಂತ್ರಿಕನಿಂದ ಸೃಷ್ಟಿಯಾದ ನರಕದ ದ್ವಾರ. ಆತ ಮನುಷ್ಯರ ಆತ್ಮಗಳನ್ನು ಆ ಕ್ಯಾಮ್ರಾದ ಮಸೂರದ ಒಳಗೆ ಬಂಧಿಸ್ತಾ ಇದ್ದ.
ಒಮ್ಮೆ ಈ ಕ್ಯಾಮ್ರಾದ ಫ್ಲ್ಯಾಶ್ ನಿನ್ನ ಮೇಲೆ ಬಿತ್ತಂದ್ರೆ ನಿನ್ನ ಆತ್ಮದ ಒಂದು ಭಾಗ ಆ ಮಸೂರದ ಕತ್ತಲ ಲೋಕಕ್ಕೆ ಸೆಳೆಯಲ್ಪಡುತ್ತೆ. ಅಲ್ಲಿ ನೆರಳು ಅನ್ನೋ ಹೆಸರಿನ ಪಿಶಾಚಿ ಇದೆ. ಅದು ಆ ಆತ್ಮಗಳನ್ನು ತಿಂದು ಬದುಕುತ್ತೆ. ಸಂಜಯ್ ಬಲಿಯಾಗಿದ್ದಾನೆ. ಈಗ ಆ ಪಿಶಾಚಿ ಕಣ್ಣು ನಿನ್ನ ಮೇಲಿದೆ. ವಿಕ್ರಮ್ ಕುಸಿದು ಕುಳಿತ. ಇದಕ್ಕೆ ಪರಿಹಾರವೇ ಇಲ್ವಾ ಮಾಯಾ? ಹಾಗಾದ್ರೆ ನಾನು ಕೂಡ ಸಾಯ್ತೀನ? ಈ ನೆರಳು ನಿನ್ನನ್ನು ಸಂಪೂರ್ಣವಾಗಿ ಆವರಿಸೋ ಮುನ್ನ, ಅಂದರೆ ಹುಣ್ಣಿಮೆ ರಾತ್ರಿ ಗಳಿಗೆ ಮುಗಿಯೋ ಮೊದಲು, ಆ ಕ್ಯಾಮ್ರಾದ ಲೆನ್ಸನ್ನ ಪವಿತ್ರ ಅಗ್ನಿಯಲ್ಲಿ, ಅದು ನಿರ್ಜನ ಕಾಡಿನಲ್ಲಿ ಸುಡಲೇಬೇಕು ಎಂದು ಮಾಯಾ ಎಚ್ಚರಿಸಿದ್ಲು. ಅಷ್ಟರಲ್ಲೇ ವಿಕ್ರಮ್ನ ಕಿವಿಗೆ ಆ ಶಬ್ದ ಕೇಳಿಸಿತು. ಮನೆಯ ಮೂಲೆ ಮೂಲೆಗಳಿಂದ, ಕನ್ನಡಿಯ ಹಿಂದಿನಿಂದ ವಿಚಿತ್ರವಾದ ಉಗುರು ಗೀಚಿದ ಶಬ್ದಗಳು ಕೇಳತೊಡಗಿದ್ವು. ಭಯದಿಂದ ವಿಕ್ರಮ್ ಮತ್ತೆ ಕ್ಯಾಮ್ರಾ ಕ್ಲಿಕ್ ಮಾಡ್ದ. ಫೋಟೋದಲ್ಲಿ ಆ ನೆರಳು ಈಗ ಅವನ ಕುತ್ತಿಗೆಯನ್ನು ಬಿಗಿಯಾಗಿ ಹಿಡಿಯೋದಕ್ಕೆ ಕೇವಲ 1 ಇಂಚು ದೂರದಲ್ಲಿತ್ತು. ಸಾವು ಕ್ಷಣ ಕ್ಷಣಕ್ಕೂ ಹತ್ತಿರವಾಗ್ತಾ ಇತ್ತು. ವಿಕ್ರಮ್ನ ಕುತ್ತಿಗೆ ಮೇಲೆ ಐಸ್ ಇಟ್ಟಂತೆ ತಣ್ಣನೆಯ ಸ್ಪರ್ಶವಾಗತೊಡಗಿತ್ತು. ಅಂದು ಹುಣ್ಣಿಮೆ, ಆದರೆ ಆಕಾಶದಲ್ಲಿ ಚಂದ್ರನ ಸುಳಿವೇ ಇರಲಿಲ್ಲ. ದಟ್ಟವಾದ ಕಪ್ಪು ಮೋಡಗಳು ಆಕಾಶವನ್ನು ನುಂಗಿ ಹಾಕಿದ್ವು. ವಿಪರೀತ ಮಳೆ, ಕಿವಿ ಒಡೆಯೋ ಗುಡುಗು, ಕಣ್ಣು ಕುರುಡಾಗಿಸೋ ಮಿಂಚು. ಆ ರೌದ್ರಾವತಾರದ ಪ್ರಕೃತಿಯ ನಡುವೆ ಮಾಯಾ ಮತ್ತು ವಿಕ್ರಮ್ ಕಾರಿನಲ್ಲಿ ಕಾಡಿನತ್ತ ಧಾವಿಸ್ತಾ ಇದ್ರು. ವಿಕ್ರಮ್, ಆ ನೆರಳಿಗೆ ಕನ್ನಡಿ ಮತ್ತು ನೀರು ಅಂದರೆ ಇಷ್ಟ. ಅದು ಪ್ರತಿಬಿಂಬಗಳ ಮೂಲಕ ಪ್ರಯಾಣಿಸುತ್ತೆ. ವಿಂಡೋ ಗ್ಲಾಸ್ ಕಡೆ ನೋಡಬೇಡ, ಮಾಯಾ ಎಚ್ಚರಿಸಿದಳು. ಆದರೆ ಮಳೆಯ ಹನಿಗಳು ಕಾರಿನ ಗ್ಲಾಸ್ ಮೇಲೆಲ್ಲ ಬಿದ್ದಿದ್ವು. ಮಿಂಚು ಹೊಳೆದಾಗಲೆಲ್ಲ ಆ ಪ್ರತಿಯೊಂದು ನೀರಿನ ಹನಿಯಲ್ಲೂ, ಕಾರಿನ ರಿಯರ್ ವ್ಯೂ ಮಿರರ್ನಲ್ಲೂ ಆ ಮುಖವಿಲ್ಲದ ನೆರಳು ಕರಾಳವಾಗಿ ಎದ್ದು ನಿಲ್ತಾ ಇತ್ತು. ಅದು ಕಾರಿನ ಹಿಂದೆಯೇ ಓಡಿ ಬರ್ತಾ ಇತ್ತು. ಹಠಾತ್ತನೆ ಕಾರಿನ ಮುಂದಿನ ವಿಂಡ್ಶೀಲ್ಡ್ ಮೇಲೆ ಒಂದು ಬೃಹತ್ ಕಪ್ಪು ಹಸ್ತ ಮೂಡಿತು. ಗಾಬರಿಯಿಂದ ವಿಕ್ರಮ್ ಬ್ರೇಕ್ ಒತ್ತದ. ಕಾರು ರಸ್ತೆಯಿಂದ ಜಾರಿ ಕಾಡಿನ ಮರಗಳಿಗೆ ಡಿಕ್ಕಿ ಹೊಡೆದು ನಿಂತಿತು. ಗಾಜುಗಳು ಪುಡಿ ಪುಡಿಯಾಗಿದ್ವು. ಇಬ್ರು ಹೊರಬಂದರು. ಸುತ್ತಲೂ ಮಳೆಯ ನೀರಿನ ಗುಂಡಿಗಳು. ಬೆಂಕಿ ಹೊತ್ತಿಸಲು ಮಾಯಾ ಹೆಣಗಾಡ್ತಾ ಇದ್ಲು. ಮಳೆ ಗಾಳಿಗೆ ಬೆಂಕಿ ಕಡ್ಡಿಗಳು ನಂದೆ ಹೋಗ್ತಾ ಇದ್ವು. ಅಷ್ಟರಲ್ಲಿ ಆ ನೀರಿನ ಗುಂಡಿಗಳಿಂದ, ಕಾರಿನ ಒದ್ದೆಯಾದ ಗ್ಲಾಸ್ನ ಪ್ರತಿಬಿಂಬಗಳಿಂದ ಆ ಕರಾಳ ನೆರಳು ಹೊರಬಂದೇ ಬಿಡ್ತು. ಅದು 3D ಆಕಾರ ಪಡೆದು ತನ್ನ ಉದ್ದನೆಯ ಮೂಳೆಗಳೇ ತುಂಬಿದ ತಣ್ಣನೆಯ ಬೆರಳುಗಳಿಂದ ವಿಕ್ರಮ್ನ ಕುತ್ತಿಗೆಯನ್ನ ಬಿಗಿಯಾಗಿ ಹಿಡಿಯಿತು. ವಿಕ್ರಮ್ ಗಾಳಿಗಾಗಿ ಒದ್ದಾಡ್ದ. ಅವನ ಕಣ್ಣುಗಳು ಸಂಜಯ್ನಂತೆಯೇ ಹೊರಬರತೊಡಗಿದ್ವು. ಜೀವ ಹೋಗುವ ಅಂತಿಮ ಗಳಿಗೆ. ಮಾಯಾ, ಪ್ಲೀಸ್! ವಿಕ್ರಮ್ನ ಗಂಟಲಿನಿಂದ ರಕ್ತ ಹೆಪ್ಪುಗಟ್ಟುವ ನರಳಾಟ ಹೊರಬಂತು. ಮಾಯಾ ತನ್ನಲ್ಲಿದ್ದ ಪೆಟ್ರೋಲನ್ನ ಕಟ್ಟಿಗೆಗಳ ಮೇಲೆ ಸುರಿದು ಹೇಗೋ ಬೆಂಕಿ ಹೊತ್ತಿಸಿದ್ಲು. ಜ್ವಾಲೆಗಳು ಭಗ್ಗನೆ ಉರಿದವು. ರಭಸದಿಂದ ಆ ಕ್ಯಾಮರಾವನ್ನ ಕಲ್ಲಿಗೆ ಬಡಿದು ಅದರ ಮಸೂರವನ್ನ ಒಡೆದು ಉರಿತಾ ಇದ್ದ ಬೆಂಕಿಗೆ ಎಸೆದಳು. ಕಾಡಿನ ಮರಗಳೇ ಬೇರು ಸಹಿತ ಕಿತ್ತು ಬರುವಂತೆ, ಭೂಮಿಯೇ ನಡುಗುವಂತೆ ಆ ನೆರಳು ಭಯಾನಕವಾಗಿ ಚೀರ್ತಾ ಬೆಂಕಿಯ ಜ್ವಾಲೆಯಲ್ಲಿ ಬೆಂದು ಕರಗಿ ಬೂದಿಯಾಯಿತು. ವಿಕ್ರಮ್ನ ಕುತ್ತಿಗೆ ಮೇಲಿದ್ದ ಹಿಡಿತ ಬಿಡುಗಡೆಯಾಯಿತು. ಕತ್ತಲು ಸರಿಯಿತು. ವಿಕ್ರಮ್ ಕೆಸರಿನಲ್ಲಿ ಬಿದ್ದು ದೀರ್ಘವಾಗಿ ಉಸಿರೆಳೆದುಕೊಂಡ. ಮಳೆ ಸಂಪೂರ್ಣವಾಗಿ ನಿಂತಿತ್ತು. ಹುಣ್ಣಿಮೆಯ ಚಂದ್ರ ಮೋಡಗಳ ಹಿಂದಿಂದ ಇಣುಕ್ತಾ ಇದ್ದ. ಎಲ್ಲವೂ ಶಾಂತವಾಗಿತ್ತು. ಬದುಕಿ ಉಳಿದ ನಿರಾಳತೆಯಲ್ಲಿ ವಿಕ್ರಮ್ ಮತ್ತು ಮಾಯಾ ಸುಸ್ತಾಗಿ ಕಾರಿನ ಬಳಿ ಬಂದರು. ನಾವು ಗೆದ್ವಿ ವಿಕ್ರಮ್, ಆ ಶಾಪ ಅಂತ್ಯವಾಯಿತು. ಮಾಯಾ ಹೆಗಲ ಮೇಲೆ ಕೈಯಿಟ್ಟು ಸಮಾಧಾನ ಮಾಡಿದ್ಲು. ವಿಕ್ರಮ್ ಕಾರಿನ ಡ್ರೈವರ್ ಸೀಟಲ್ಲಿ ಹೊರಗೆ ಕುಳಿತ. ದೀರ್ಘವಾಗಿ ನೆಮ್ಮದಿಯ ನಿಟ್ಟುಸಿರು ಬಿಡ್ತಾ ತನ್ನ ಜೇಬಿನಲ್ಲಿದ್ದ ಸ್ಮಾರ್ಟ್ಫೋನ್ ತೆಗೆದ.
ನನ್ನ ತಾಯಿಗೆ ಕಾಲ್ ಮಾಡಬೇಕಿತ್ತು. ಅಚಾನಕ್ಕಾಗಿ ಫೋನಿನ ಸ್ಕ್ರೀನ್ ಬೆಳಗಿತು. ಫ್ರಂಟ್ ಕ್ಯಾಮೆರಾ ಆನ್ ಆಗಿತ್ತು. ಸ್ಕ್ರೀನ್ ನೋಡಿದ ವಿಕ್ರಮ್ನ ಮೈಯಲ್ಲಿ ಹರಿತಾ ಇದ್ದ ರಕ್ತ ಮಂಜುಗಡ್ಡೆ ಆಯಿತು. ಅವನ ಉಸಿರು ಗಂಟಲಲ್ಲಿ ಸಿಲುಕಿಕೊಂಡಿತು. ಸ್ಕ್ರೀನ್ನಲ್ಲಿ ಅವನ ಕಾರಿನ ಹಿಂದಿನ ಸೀಟ್ನಲ್ಲಿ ಅದೇ ನೆರಳು ಆರಾಮವಾಗಿ ಕುಳಿತಿತ್ತು. ಆದರೆ ಈ ಬಾರಿ ಅದಕ್ಕೊಂದು ಮುಖವಿತ್ತು. ಅದು ವಿಕೃತಗೊಂಡಿದ್ದ ರಕ್ತಸಿಕ್ತವಾಗಿದ್ದ ಸಂಜಯ್ನ ಮುಖವಾಗಿತ್ತು. ಹೌದು, ಸಂಜಯ್ನ ಆತ್ಮವನ್ನ ತಿಂದಿದ್ದ ಆ ಪಿಶಾಚಿ ಈಗ ಅವನ ಮುಖವನ್ನ ಕದ್ದಿತ್ತು. ಆ ಡಿಜಿಟಲ್ ಸ್ಕ್ರೀನ್ನ ಒಳಗಿನಿಂದಲೇ ಆ ರಕ್ತಸಿಕ್ತ ಮುಖ ವಿಕ್ರಮ್ನತ್ತ ನೋಡಿ ಕೇಕೆ ಹಾಕಿ ನಗತೊಡಗಿತು. ಹಳೆಯ ಕಾಲದ ಆ ಶಾಪ ಕ್ಯಾಮರಾದ ಮಸೂರದಿಂದ ನಾಶವಾಗಿರಲಿಲ್ಲ. ಬದಲಾಗಿ ಅದು ಫೋಟೋಗಳ ಮೂಲಕ, ಕ್ಲೌಡ್ ಸ್ಟೋರೇಜ್ ಮೂಲಕ ಡಿಜಿಟಲ್ ಲೋಕಕ್ಕೆ ಕಾಲಿಟ್ಟಿತ್ತು. ವಿಕ್ರಮ್ ಕಿರಿಚೋದಕ್ಕೆ ಯತ್ನಿಸಿದ. ಫೋನ್ನ ಸ್ಕ್ರೀನ್ನ ಗಾಜಿನಿಂದ ಒಂದು ಕಪ್ಪು ಉದ್ದನೆಯ ಬೆರಳು ಹೊರಬಂದು ವಿಕ್ರಮ್ನ ಮುಖದತ್ತ ಚಾಚತೊಡಗಿತು. ಶಾಪ ಈಗ ಅಪ್ಗ್ರೇಡ್ ಆಗಿತ್ತು. ಸ್ಮಾರ್ಟ್ ಫೋನ್ ಸ್ಕ್ರೀನ್ನಿಂದ ಹೊರಬರುತ್ತಿದ್ದ ಆ ಕಪ್ಪು ಉದ್ದನೆಯ ಬೆರಳು ವಿಕ್ರಮ್ನ ಕಣ್ಣಿಗೆ ರಾಚುವಷ್ಟರಲ್ಲಿ ಪಕ್ಕದಲ್ಲಿದ್ದ ಮಾಯಾ ತನ್ನ ಇಡೀ ಶಕ್ತಿಯನ್ನ ಬಳಸಿ ಆ ಫೋನನ್ನು ಕಿತ್ತುಕೊಂಡು ಕಾರಿನ ಡ್ಯಾಶ್ ಬೋರ್ಡ್ಗೆ ಬಡದ್ಲು. ಸ್ಕ್ರೀನ್ ಚೂರಾಯ್ತು, ಫೋನ್ ಸತ್ತೋಯ್ತು. ವಿಕ್ರಮ್ ಬಿಕ್ಕಳಿಸ್ತಾ ಉಸಿರೆಳೆದುಕೊಂಡ. ಆದರೆ ಆ ನಿರಾಳತೆ ಕೇವಲ 5 ಸೆಕೆಂಡ್ಗಳ ಕಾಲ ಮಾತ್ರ ಉಳಿಯಿತು. ಕಾರಿನ 4 ಬಾಗಿಲುಗಳು ತಾವಾಗಿಯೇ ಲಾಕ್ ಆದವು. ಗಾಬರಿಯಿಂದ ವಿಕ್ರಮ್ ಡೋರ್ ಹ್ಯಾಂಡಲ್ ಎಳೆದ. ಅದು ಕದಲಲಿಲ್ಲ. ಕ್ಷಣಾರ್ಧದಲ್ಲಿ ಕಾರ್ನ ಡ್ಯಾಶ್ ಬೋರ್ಡ್ನಲ್ಲಿದ್ದ ಟಚ್ ಸ್ಕ್ರೀನ್, GPS ನ್ಯಾವಿಗೇಟರ್ ಮತ್ತು ವಿಕ್ರಮ್ನ ಕೈನಲ್ಲಿದ್ದ ಸ್ಮಾರ್ಟ್ ವಾಚ್ ಏಕಕಾಲಕ್ಕೆ ಆನ್ ಆದವು. ಬೀಪ್ ಬೀಪ್ ಎಂಬ ಎಲೆಕ್ಟ್ರಾನಿಕ್ ನರಳಾಟ ಕಾರಿನ ಸ್ಪೀಕರ್ಗಳಿಂದ ಹೊರಹೊಮ್ಮತೊಡಗಿತು. ಆ ಎಲ್ಲ ಸ್ಕ್ರೀನ್ಗಳಲ್ಲೂ ಈಗ ರಕ್ತಸಿಕ್ತ ಸಂಜಯ್ನ ವಿಕೃತ ಮುಖ. ಅವನ ಬಾಯಿಯಿಂದ ರಕ್ತ ಸುರಿತಾ ಇತ್ತು. ಕಣ್ಣು ಗುಡ್ಡೆಗಳ ಜಾಗದಲ್ಲಿ ಕೇವಲ ಕಗ್ಗತ್ತಲಿನ 2 ಆಳವಾದ ಹೊಂಡಗಳಿದ್ದವು. ವಿಕ್ರಮ್, ನೀನು ನನ್ನನ್ನು ಸುಡಬಹುದು ಅಂತ ಅಂದ್ಕೊಂಡ್ಯಾ? ನಾನು ಬರೀ ಕ್ಯಾಮ್ರಾ ಅಲ್ಲ, ನಾನು ನಿನ್ನ ನೆರಳು. ಸ್ಪೀಕರ್ನಿಂದ ಬಂದ ಆ ಧ್ವನಿ ಮನುಷ್ಯನದ್ದಾಗಿರಲಿಲ್ಲ. ಅದು 100 ಜಜ್ಜಿ ಹೋದ ಗಂಟಲುಗಳಿಂದ ಒಟ್ಟಿಗೆ ಹೊರಬಂದ ಅಮಾನವೀಯ ಚೀರಾಟದಂತಿತ್ತು. ಕಾರಿನ AC ವೆಂಟ್ಗಳಿಂದ ಹಠಾತ್ತನೆ ಕಪ್ಪು ಮಂಜಿನಂತಹ ಹೊಗೆ ಬರತೊಡಗಿತು. ಆದರೆ ಅದು ಹೊಗೆಯಾಗಿರಲಿಲ್ಲ. ಅದು ಕೊಳೆತ ಮಾಂಸ ಮತ್ತು ಸುಟ್ಟ ವೈರ್ಗಳ ವಾಸನೆ ಹೊತ್ತ ಚಿಗುಟಾದ ಕಪ್ಪು ದ್ರವವಾಗಿತ್ತು. ಆ ದ್ರವ ನಿಧಾನವಾಗಿ ಒಗ್ಗೂಡ್ತಾ ಹಿಂದಿನ ಸೀಟ್ನಲ್ಲಿ ಆ ಮುಖವಿಲ್ಲದ ಉದ್ದನೆಯ ನೆರಳಿನ ಭೌತಿಕ ರೂಪವನ್ನು ಪಡೆಯತೊಡಗಿತು. ಈಗ ಶಾಪ ಕೇವಲ ಡಿಜಿಟಲ್ ಆಗಿ ಉಳಿದಿಲ್ಲ. ಅದು ಡಿಜಿಟಲ್ ತರಂಗಗಳನ್ನು ಬಳಸಿ ವಾಸ್ತವಕ್ಕೆ ಕಾಲಿಡ್ತಾ ಇತ್ತು. ಆ ನೆರಳಿನ ತಣ್ಣನೆಯ ಮೂಳೆಗಳು ಮಾತ್ರ ಇರುವಂತಹ ಉದ್ದನೆಯ ಕೈ ಮುಂದಕ್ಕೆ ಚಾಚಿ ವಿಕ್ರಮ್ನ ಹೆಗಲನ್ನ ಸ್ಪರ್ಶಿಸಿತು. ಆ ಸ್ಪರ್ಶ ಐಸ್ ಕ್ಯೂಬ್ಗಿಂತಲೂ ತಣ್ಣಗಿತ್ತು. ಅದು ಮುಟ್ಟಿದ ಜಾಗದಲ್ಲಿ ವಿಕ್ರಮ್ನ ಶರ್ಟ್ ಸುಟ್ಟು ಚರ್ಮ ಕಪ್ಪಾಗತೊಡಗಿತು. ವಿಕ್ರಮ್ನ ಗಂಟಲಿನಿಂದ ಆರ್ತನಾದ ಹೊರಬಂತು. ಆಗ್ತಿಲ್ಲ. ವಿಕ್ರಮ್ನ ಕಣ್ಣುಗಳು ಬೆಳಚಿಕೊಳ್ಳತೊಡಗಿದವು. ಅವನ ಉಸಿರಾಟ ನಿಲ್ಲೋ ಹಂತಕ್ಕೆ ಬಂದಿತ್ತು. ಮಾಯಾಳ ಮುಖದಲ್ಲಿ ಸಾವಿನ ಭಯ ಇದ್ರೂ ಕಣ್ಣುಗಳಲ್ಲಿ ತೀಕ್ಷ್ಣವಾದ ಕ್ರೋಧ ಇತ್ತು. ಈ ಶಾಪಗ್ರಸ್ತ ಮಸೂರದ ಕೊಂಡಿಯನ್ನ ಹಿಂದೆ ಕಳಚಬೇಕು. ಇದು ಎಲೆಕ್ಟ್ರಾನಿಕ್ ಡಿವೈಸ್ಗಳ ಮೂಲಕ ಶಕ್ತಿ ಪಡಿತಾ ಇದೆ. ತಂತ್ರಜ್ಞಾನಕ್ಕೆ ವಾಮಾಚಾರದ ಬಲಿಯೇ ಮದ್ದು. ಮಾಯಾ ಕಾರಿನ ಸೀಟ್ ಕೆಳಗಿದ್ದ ಒಂದು ಹಳೆಯ ಸ್ಕ್ರೂ ಡ್ರೈವರ್ ತೆಗೆದುಕೊಂಡು ರಿಯರ್ ವ್ಯೂ ಮಿರರ್ ಅನ್ನ ಒಡೆದು ಬಿಟ್ಲು.
ಗಾಜಿನ ಚೂಪಾದ ಚೂರಿನಿಂದ ತನ್ನ ಎಡಗೈ ಅಂಗೈಯನ್ನ ಆಳವಾಗಿ ಸೀಳಿಕೊಂಡ್ಲು. ರಕ್ತ ಚಿಮ್ಮಿತು. ವಿಕ್ರಮ್, ಕಾರಿನ ಬಾನೆಟ್ ಓಪನ್ ಮಾಡು, ಎಳೆಯ ಲಿವರ್ನ. ಮಾಯಾ ಕಿರ್ಚಿದ್ಲು. ಗಂಟಲು ಬಿಗಿದುಕೊಂಡಿದ್ರು. ಸಾಯುವ ಕೊನೆಯ ಪ್ರಯತ್ನದಲ್ಲಿ ವಿಕ್ರಮ್ ತನ್ನ ಕಾಲಿನ ಬಳಿ ಇದ್ದ ಬಾನೆಟ್ ಲಿವರನ್ನ ಎಳೆದ. ತನ್ನ ರಕ್ತ ಸಿಕ್ತ ಕೈಯಿಂದ ಮಾಯಾ ಕಾರಿನ ಡ್ಯಾಶ್ ಬೋರ್ಡ್ ಸ್ಕ್ರೀನ್ ಮೇಲೆ ಅಟ್ಟಹಾಸ ಮಾಡ್ತಾ ಇದ್ದ ಆ ಪಿಶಾಚಿಯ ಮುಖದ ಮೇಲೆಯೇ ಒಂದು ಅಘೋರಿ ಬಂಧನ ಚಕ್ರವನ್ನ ಗೀಚಿದ್ಲು. ರಕ್ತ ಸ್ಪರ್ಶವಾಗ್ತಾ ಇದ್ದಂತೆ ಸ್ಕ್ರೀನ್ ಒಳಗೆ ಕಿಡಿಗಳು ಹಾರತೊಡಗಿದ್ವು. ಪಿಶಾಚಿ ಕೂಗು ಸ್ಪೀಕರ್ಗಳಲ್ಲಿ ಕರ್ಕಶವಾಗಿ ಮಾರ್ದನಿಸಿತು. ರಕ್ತದ ಮಂಡಲ ಆ ಡಿಜಿಟಲ್ ಪಿಶಾಚಿಯನ್ನ ಕಾರಿನ ಮೇನ್ ಸಿಸ್ಟಮ್ನೊಳಗೆ ತಾತ್ಕಾಲಿಕವಾಗಿ ಬಂಧಿಸಿತ್ತು. ಈಗ ಅದು ಹೊರಗೆ ಎಸ್ಕೇಪ್ ಆಗೋ ಥರ ಇರಲಿಲ್ಲ. ಇಲ್ಲೇ ಇರು, ಸತ್ರು ಕೈ ತೆಗಿಬೇಡ ಎಂದು ವಿಕ್ರಮ್ನ ರಕ್ತ ಸಿಕ್ತ ಕೈಯನ್ನ ಆ ಸ್ಕ್ರೀನ್ ಮೇಲಿನ ಮಂಡಲದ ಮಧ್ಯೆ ಒತ್ತಿ ಹಿಡಿದು ಮಾಯಾ ಮುರಿದ ವಿಂಡ್ಶೀಲ್ಡ್ ಮೂಲಕ ಹೊರಗೆ ಹಾರಿದ್ಲು. ಮಾಯಾ ನೇರವಾಗಿ ಕಾರಿನ ಬಾನೆಟ್ ತೆರೆದ್ಲು. ಮಳೆ ನಿಂತಿದ್ರೂ ಕತ್ತಲು ದಟ್ಟವಾಗಿತ್ತು. ಬಾನೆಟ್ ಒಳಗಿದ್ದ ಕಾರ್ ಬ್ಯಾಟರಿಯ ಪ್ಲಸ್ ಮತ್ತು ಮೈನಸ್ ವೈರ್ಗಳನ್ನು ಬರಿಗೈಯಿಂದ ಕಿತ್ತು ತೆಗೆದ್ಲು. ಕಾರಿನೊಳಗೆ ಆ ಕರಾಳ ನೆರಳು ವಿಕ್ರಮ್ನನ್ನ ಸಂಪೂರ್ಣವಾಗಿ ಆವರಿಸ್ತಾ ಇತ್ತು. ಅದರ ಮುಖವಿಲ್ಲದ ತಲೆ ವಿಕ್ರಮ್ನ ಮುಖಕ್ಕೆ ತಾಕಿತ್ತು. ಅದರ ಕೊಳೆತ ಉಸಿರಿನ ವಾಸನೆಗೆ ವಿಕ್ರಮ್ ಪ್ರಜ್ಞೆ ತಪ್ಪೋ ಸ್ಥಿತಿಯಲ್ಲಿದ್ದ. ಮಾಯಾ ಕಾರಿನ ಬ್ಯಾಟರಿಯ 2 ವೈರ್ಗಳನ್ನು ತನ್ನ ರಕ್ತ ಸಿಕ್ತ ಕೈಗಳಿಂದ ಹಿಡಿದು ವಾಮಾಚಾರದ ಅಂತಿಮ ವಿಧ್ವಂಸಕ ಮಂತ್ರವನ್ನ ಕೂಗತೊಡಗಿದ್ಲು. ಓಂ ಕ್ರೀಂ ಹೂಂ ಫಟ್ ಸ್ವಾಹ, ಭಸ್ಮಂ ಕುರು ಕುರು ಸ್ವಾಹ. ಮಂತ್ರದ ಕೊನೆಯ ಅಕ್ಷರದೊಂದಿಗೆ ಮಾಯಾ ಆ 2 ಲೈವ್ ವೈರ್ಗಳನ್ನು ಒಟ್ಟಿಗೆ ಸೇರಿಸಿ ನೇರವಾಗಿ ಕಾರಿನ ಸೆಂಟ್ರಲ್ ಎಂಜಿನ್ ಬ್ಲಾಕ್ ಮತ್ತು ಮೇನ್ ವೈರಿಂಗ್ ಹಾರ್ನೆಸ್ಗೆ ಚುಚ್ಚಿದ್ಲು. ಧಮ್! ಬೆಚ್ಚಿ ಬೀಳುವಂತಹ ಹೈ ವೋಲ್ಟೇಜ್ ಶಾರ್ಟ್ ಸರ್ಕ್ಯೂಟ್. ಕಾರಿನ ಇಡೀ ಸಿಸ್ಟಮ್ಗೆ 1000 ವೋಲ್ಟ್ ವಿದ್ಯುತ್ ಒಂದೇ ಸಮನೆ ಹರಿಯಿತು. ರಕ್ತದ ಮಂಡಲದಿಂದ ಬಂಧಿಯಾಗಿದ್ದ ಆ ಪಿಶಾಚಿ ಈಗ ಈ ಪ್ರಚಂಡ ವಿದ್ಯುತ್ ಪ್ರವಾಹದ ಒಳಗೆ ಸಿಲುಕಿ ಒದ್ದಾಡತೊಡಗಿತು. ಕಾರಿನೊಳಗಿನ ಟಚ್ ಸ್ಕ್ರೀನ್, ಸ್ಪೀಕರ್ಗಳು, ಡ್ಯಾಶ್ ಬೋರ್ಡ್ ಎಲ್ಲವೂ ಭಗ್ಗನೆ ಸ್ಫೋಟಗೊಂಡವು. ಆ ಕಪ್ಪು ನೆರಳು ತನ್ನ ಕೊನೆಯ ಕಿವಿ ಒಡೆಯುವಂತಹ, ನರಕವೇ ನಡುಗುವಂತಹ ಆರ್ತನಾದ ಮಾಡ್ತಾ ವಿಕ್ರಮ್ನ ಕುತ್ತಿಗೆಯನ್ನ ಬಿಡ್ತು. ಡಿಜಿಟಲ್ ಕೋಡ್ಗಳು, ಪಿಕ್ಸೆಲ್ಗಳು ಮತ್ತು ಅತೀಂದ್ರಿಯ ಶಕ್ತಿ ಎಲ್ಲವೂ ಒಟ್ಟಿಗೆ ಸುಟ್ಟು ಕರಕಲಾಗುವ ವಾಸನೆ ಆವರಿಸಿತು. ಬಾಗಿಲುಗಳ ಲಾಕ್ ಓಪನ್ ಆಯಿತು. ವಿಕ್ರಮ್ ಹೊರಗೆ ಬಿದ್ದ. ಮಾಯಾ ಬಾನೆಟ್ ಬಳಿಯಿಂದ ಕೆಳಕ್ಕೆ ಉರುಳಿದ್ಲು. ಸೆಕೆಂಡ್ಗಳಲ್ಲಿ ಇಡೀ ಕಾರು ಭಗ್ಗನೆ ಬೆಂಕಿಗೆ ಆಹುತಿಯಾಯಿತು. ಅಗ್ನಿಯ ಜ್ವಾಲೆಗಳು ಆಕಾಶದತ್ತ ಜಿಗಿದ್ವು. ಕಾಡಿನ ಮಧ್ಯೆ ಈಗ ಕೇವಲ ಆ ಕಾರು ಉರಿಯುವ ಶಬ್ದ ಬಿಟ್ಟರೆ ಸಂಪೂರ್ಣ ಸ್ಮಶಾನ ಮೌನ. ಆ ಮಸೂರದೊಳಗಿನ ಕರಾಳ ಶಾಪ ತಂತ್ರಜ್ಞಾನದ ಜೊತೆಗೆ ಸೇರಿ ಶಾಶ್ವತವಾಗಿ ಭಸ್ಮವಾಗಿತ್ತು. ವಿಕ್ರಮ್ ಮಣ್ಣಿನಲ್ಲಿ ಬಿದ್ದು ತನ್ನ ಸುಟ್ಟ ಕುತ್ತಿಗೆಯನ್ನ ಮುಟ್ಟಿಕೊಳ್ತಾ ಆ ಬೆಂಕಿಯನ್ನೇ ದೃಷ್ಟಿಸಿ ನೋಡ್ತಾ ಇದ್ದ. ಆತನ ಕಣ್ಣುಗಳಲ್ಲಿ ಹೆಪ್ಪುಗಟ್ಟಿದ್ದ ಭಯ ಸಾಯುವವರೆಗೂ ಮಾಸುವಂತಿರಲಿಲ್ಲ. ಅದೇ ಸಮಯದಲ್ಲಿ 1000 ಮೈಲುಗಳಷ್ಟು ದೂರದಲ್ಲಿರುವ ಲಂಡನ್ ನಗರದ ಒಂದು ಆಧುನಿಕ ಅಪಾರ್ಟ್ಮೆಂಟ್ನಲ್ಲಿ ಅಲ್ಲಿನ ಚಳಿಯ ರಾತ್ರಿಯಲ್ಲಿ ಮಳೆಯ ಹನಿಗಳು ಕಿಟಕಿಯ ಮೇಲೆ ಬಡಿತಾ ಇದ್ವು. ವಿಕ್ರಮ್ ಮತ್ತು ಸಂಜಯ್ನ ಇನ್ನೊಬ್ಬ ಆಪ್ತಗೆಳೆಯ ರಾಹುಲ್ ಇನ್ನೂ ನಿದ್ದೆ ಬಾರದೆ ತನ್ನ ಸ್ಮಾರ್ಟ್ ಫೋನ್ನಲ್ಲಿ ಫೇಸ್ಬುಕ್ ನೋಡ್ತಾ ಕುಳಿತಿದ್ದ. ಅವನು ವಿಕ್ರಮ್ನ ಫೇಸ್ಬುಕ್ ಪ್ರೊಫೈಲ್ ನೋಡ್ತಾ ಇದ್ದಾಗ ವಿಕ್ರಮ್ ಸೆಲ್ಫಿ ಅವನ ಸ್ಕ್ರೀನ್ ಮೇಲೆ ಕಾಣಿಸ್ತು. ರಾಹುಲ್ಗೆ ಆ ಫೋಟೋ ವಿಚಿತ್ರವಾಗಿ ಕಾಣಿತು. ರಾಹುಲ್ ಕುತೂಹಲದಿಂದ ಆ ಫೋಟೋವನ್ನ ಝೂಮ್ ಮಾಡಿ ನೋಡ್ದ. ಝೂಮ್ ಮಾಡಿದ ತಕ್ಷಣ ಆ ಫೋಟೋದಲ್ಲಿದ್ದ ಆ ಮುಖವಿಲ್ಲದ ಕರಾಳ ನೆರಳು ಚಲಿಸತೊಡಗಿತು. ಡಿಜಿಟಲ್ ಪಿಕ್ಸೆಲ್ಗಳಿಂದಲೇ ಆ ಕಗ್ಗತ್ತಲಿನ ಆಕಾರ ಎದ್ದು ನಿಂತಿತು. ರಾಹುಲ್ ಅವಾಕ್ಕಾಗಿ ನೋಡುತ್ತಿರುವಂತೆಯೇ ಸ್ಮಾರ್ಟ್ಫೋನ್ನ ಗಾಜಿನ ಸ್ಕ್ರೀನ್ನಿಂದ ಒಂದು 3D ಆಯಾಮದ ತಣ್ಣನೆಯ ಕಪ್ಪು ಕೈ ಹೊರಬಂತು. ರಾಹುಲ್ ಗಾಬರಿಯಿಂದ ಹಿಂದಕ್ಕೆ ಸರಿಯುವ ಮುನ್ನವೇ
ಆ ಕರಾಳ ಕೈ ಅವನ ಕುತ್ತಿಗೆಯನ್ನ ಬಿಗಿಯಾಗಿ ಹಿಡಿಯಿತು. ಕಿರಿಚಲು ಪ್ರಯತ್ನಿಸಿದ್ರೂ ಧ್ವನಿ ಹೊರಬರಲಿಲ್ಲ. ಸಂಜಯ್ನಂತೆ ಅವನ ಕಣ್ಣುಗಳು ಗುಡ್ಡೆಗಳಿಂದ ಹೊರಬಂದವು. ಮುಖ ನೀಲಿ ಬಣ್ಣಕ್ಕೆ ತಿರುಗಿತು. ಮಾಯಾ ಮತ್ತು ವಿಕ್ರಮ್ ಆ ನೆರಳನ್ನ ನಾಶ ಮಾಡಿದೆವು ಅಂದುಕೊಂಡಿದ್ರು. ಆದರೆ ವಿಕ್ರಮ್ ಸೆಲ್ಫಿ ಮೂಲಕ ಅದು ಡೇಟಾ ಆಗಿ, ಆ ಡೇಟಾ ಈಗಾಗಲೇ ಇಂಟರ್ನೆಟ್ನ ಅನಂತವಾದ ಸರ್ವರ್ಗಳಲ್ಲಿ, ಕ್ಲೌಡ್ನಲ್ಲಿ, ಲಕ್ಷಾಂತರ ಸಾಧನಗಳ ಮೆಮರಿಯಲ್ಲಿ ಹರಡಿ ಹೋಗಿತ್ತು. ಒಂದು ಸಾಧನದಿಂದ ಅದನ್ನು ಬಂಧಿಸಬಹುದು, ಆದರೆ ಇಡೀ ಅಂತರ್ಜಾಲದಿಂದ ಅಲ್ಲ. ಅಘೋರಿಯ ಶಾಪ ಎಂದಿಗೂ ಕೊನೆಯಾಗುವುದಲ್ಲ. ಅದು ಹೊಸ ರೂಪ ಪಡೆದುಕೊಂಡು ಡಿಜಿಟಲ್ ಪ್ರಪಂಚದ ನರಕದಲ್ಲಿ ಹರಡುತ್ತಾ ಸಾಗತೊಡಗಿತು. ಇಂತಹ ರೋಚಕ ಮತ್ತು ಹಾರರ್ ಕಥೆಗಳನ್ನು ಕೇಳಲು ಹರಿವು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿ.